ಪ್ರೈಸ್ ದಿ ಲಾರ್ಡ್. ಈ ದಿನದ ವಾಕ್ಯವು ನಮ್ಮನ್ನು ಎಚ್ಚರಿಸುತ್ತದೆ. ದೇವರ ವಾಕ್ಯ ನಮ್ಮಲ್ಲಿ ಮಾತಾಡುವಾಗ ನಾವು ಮನಸ್ಸು ಕೊಟ್ಟು ದೇವರ ವಾಕ್ಯವನ್ನು ಕೇಳಬೇಕು. 2ನೇ ಅರಸುಗಳು ಅದರ 5ನೇ ಅಧ್ಯಾಯ 26-27 ವಚನ. 2 Kings chapter 5 verse 26-27. ಆಗ ಎಲಿಷನು ಅವನಿಗೆ, ಒಬ್ಬನು ರಥದಿಂದ ಇಳಿದು ಬಂದು ನಿನ್ನನ್ನು ಎದುರುಗೊಂಡದ್ದು ನನ್ನ ಜ್ಞಾನ ದೃಷ್ಟಿಗೆ ಕಾಣಲಿಲ್ಲವೆಂದು ನೆನೆಸುತ್ತೀಯೋ? ದ್ರವ್ಯ, ಬಟ್ಟೆಗಳು, ಎಣ್ಣೆ ಮರದ ತೋಪುಗಳು, ದ್ರಾಕ್ಷ ತೋಟಗಳು, ಕುರಿದನಗಳು, ದಾಸಿ ಜನವು ಇವುಗಳನ್ನು ಸಂಪಾದಿಸುವುದಕ್ಕೆ ಇದು ಸಮಯವೋ? ನಾಮನನ ಕುಷ್ಠವು ನಿನ್ನನ್ನು ನಿನ್ನ ಸಂತಾನದವರನ್ನು ಸದಾಕಾಲ ಹಿಡಿದಿರುವುದು ಅಂದನು. ಕೂಡಲೇ ಅವನಿಗೆ ಕುಷ್ಠ ಹತ್ತಿತು. ಈ ವಾಕ್ಯ ನಮಗೆ ಹೇಳುತ್ತದೆ, ಈ ಸಮಯದಲ್ಲಿ ನಾವಿರುವಂತ ಕಾಲದಲ್ಲಿ ನಾವು ಸಹ ರೊಕ್ಕವನ್ನು ಬಹಳ ಸಂಪಾದಿಸಬೇಕು, ಮನೆಯನ್ನು ಕಟ್ಟಬೇಕು, ಉದ್ಯೋಗವನ್ನು ಸಂಪಾದಿಸಬೇಕು, ನಾವು ಸುಖವಾಗಿ ಬಾಳಬೇಕೆಂದು ಅಂದುಕೊಳ್ಳುವ ಈ ದಿನಗಳಲ್ಲಿ ದೇವರ ವಾಕ್ಯ ನಮಗೆ ಹೇಳುತ್ತದೆ, ಇದು ಸಮಯವೋ? ಈ ಸಮಯವು ಯಾವುದೆಂದರೆ ದೇವರ ವಾಕ್ಯವನ್ನು ಕಲಿಯಬೇಕು, ದೇವರ ಜ್ಞಾನವನ್ನು ತಿಳಿದುಕೊಳ್ಳಬೇಕು, ದೇವರ ವಾಕ್ಯದಲ್ಲಿ ಬೆಳೆಯಬೇಕು. ಈ ಸಮಯವು ಆ ಸಮಯವಾಗಿದೆ. ಆದರೆ ನಾವು ಸಂಪಾದನೆಯಿಂದ ಓಡುವಾಗ ದೇವರ ವಾಕ್ಯವು ದಿನದಲ್ಲಿ ನಮ್ಮನ್ನು ಎಚ್ಚರಿಸುತ್ತದೆ, ಇದು ಸಮಯವಲ್ಲ. ಈ ಸಮಯ ಯಾವುದೆಂದು ತಿಳಿದುಕೊಂಡು ನಾವು ಪ್ರತಿದಿನ ಪ್ರಾರ್ಥನೆಯಲ್ಲಿ, ಪ್ರತಿದಿನ ದೇವರ ವಾಕ್ಯಲ್ಲಿ, ಪ್ರತಿದಿನ ದೇವರ ಇಷ್ಟದಲ್ಲಿ ನಾವು ಬೆಳೆಯುವುದಾದರೆ ನಿಜವಾಗಿ ಈ ಸಮಯವು ಯಾವ ಸಮಯ ನಮಗಾಗಿ ಅಂತ್ಯ ಸಮಯವಾಗಿದೆಯೋ ನಮಗೆ ಗೊತ್ತಿಲ್ಲ. ಅಂತ್ಯ ಸಮಯ ಬರುವುದಕ್ಕಿಂತ ಮುಂಚೆ ಇದೇ ಗಳಿಗೆಯನ್ನು ನಾವು ತಿಳಿದುಕೊಂಡು ದೇವರಲ್ಲಿ ಬಾಳೋಣ, ದೇವರ ಇಷ್ಟವನ್ನು ನೆರವೇರಿಸೋಣ. ದೇವರ ವಾಕ್ಯದಲ್ಲಿ, ದೇವರ ಪ್ರಾರ್ಥನೆಯಲ್ಲಿ ಬೆಳೆಯುವುದಾದರೆ ನಾವು ಸಹ ಒಂದು ದಿನ ದೇವರಿಗೆ ಇಷ್ಟವುಳ್ಳವರಾಗಿ ಈ ಲೋಕದಲ್ಲಿ ಬೆಳೆಯುವರಾಗುತ್ತೇವೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ.